ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿ ಲಕ್ಷ್ಮೇಶ್ವರಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ಅಂದರೆ ಆಗಸ್ಟ್ 18ರಂದು ಲಕ್ಷ್ಮೇಶ್ವರ ನಗರದಲ್ಲಿ ಪುರಸಭೆ ವತಿಯಿಂದ 106 ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವ ಕಾರ್ಯ ಯಶಸ್ವಿಯಾಗಿ ನಡೆಯಿತು. ನಗರದಲ್ಲಿ ಎಲ್ಲೆಂದರಲ್ಲಿ ಬೀದಿ ನಾಯಿಗಳ ದಾಂಧಲೆ ಮಿತಿಮೀರಿತ್ತು. ಕೆಲ ದಿನಗಳ ಹಿಂದಷ್ಟೇ 3 ವರ್ಷದ ಬಾಲಕನ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿ ಸಿಕ್ಕಲ್ಲಿ ಕಚ್ಚಿ ಗಾಯಗೊಳಿಸಿದ್ದವು. ಇದರಿಂದಾಗಿ ಜನರು ಪುರಸಭೆ ವಿರುದ್ಧ ಸಿಟ್ಟಿಗೆದ್ದಿದ್ದರು. ಹೆಚ್ಚಾಗಿರುವ ಬೀದಿ ನಾಯಿಗಳನ್ನು ನಿಯಂತ್ರಿಸುವಂತೆ ಪುರಸಭೆಗೆ ಆಗ್ರಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಜನರ ಆಗ್ರಹಕ್ಕೆ ಮಣಿದ ಪುರಸಭೆ ಕೊನೆಗೂ ಹಾಸನದಿಂದ ನಾಯಿ ಹಿಡಿಯುವವರನ್ನು ಕರೆಸಿಕೊಂಡು ಮಂಗಳವಾರ ಒಟ್ಟು 106 ನಾಯಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು. ಹಾಗಾದರೆ ಯಾವ ಓಣಿಯಲ್ಲಿ ಎಷ್ಟೆಷ್ಟು ನಾಯಿಗಳನ್ನು ಹಿಡಿಯಲಾಯಿತು ಎಂಬುದರ ಕುರಿತು ಮುಖ್ಯಾಧಿಕಾರಿ ಪಿ ಕೆ ಗುಡದಾರಿ ಪ್ರಜಾಧ್ವನಿ ಲಕ್ಷ್ಮೇಶ್ವರಕ್ಕೆ ಮಾಹಿತಿ ನೀಡಿದ್ದಾರೆ. ಅದನ್ನೊಮ್ಮೆ ನೋಡಿಕೊಂಡು ಬರೋಣ. ಕೆಂಚಲಾಪುರ ಹಳ್ಳದ ಹತ್ತಿರ 7, ದೂಧಪಿರಾಮ್ ದರ್ಗಾದ ಹತ್ತಿರ 15, ಶಾದಿಮಲ್ ಹತ್ತಿರ 10, ಚಿಕನ್ ಮಾರ್ಕೆಟ್ ಹತ್ತಿರ 7, ಹೂವಿನ ಬಜಾರದ ಸಮೀಪ 5, ಸಿಗ್ಲಿ ಕ್ರಾಸ್ನಲ್ಲಿ 5, ಪೊಲೀಸ್ ಠಾಣೆ ಹತ್ತಿರ 4 ನಾಯಿಗಳು, ಇಂದಿರಾನಗರ ಶೌಚಾಲಯ ಹತ್ತಿರ 7, ಇಂದಿರಾನಗರ ಗಾರ್ಡನ್ ಸಮೀಪ 8 ನಾಯಿಗಳು, ಬಸ್ ನಿಲ್ದಾಣದ ಹಿಂದೆ 5, ಪುರಸಭೆ ಕಚೇರಿ ಹಿಂಭಾಗದಲ್ಲಿ 4, ಸೋಮೇಶ್ವರ ಗುಡಿ ಹತ್ತಿರ 6, ಅಂಬೇಡ್ಕರ್ ನಗರದಲ್ಲಿ 7, ಮಂಜಲಾಪುರದ ಹಳ್ಳದ ಹತ್ತಿರ 5 ಹಾಗೂ ಮಂಜಲಾಪುರ ಗ್ರಾಮದಲ್ಲಿ 11 ನಾಯಿಗಳನ್ನು ಸೆರೆ ಹಿಡಿಯಲಾಗಿದೆ. ನಾಯಿಗಳನ್ನು ಸೆರೆ ಹಿಡಿಯುವ ಮೂಲಕ ನಗರದ ಜನತೆಯಲ್ಲಿ ಮೂಡಿದ್ದ ಭಯವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ತಂದಿದ್ದು ಜನರಲ್ಲಿ ಸಮಾಧಾನ ಮೂಡಿಸಿದೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ ಲಕ್ಷ್ಮೇಶ್ವರ.